ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಲ್ರಿಗೂ ನಮಸ್ಕಾರ. ಒಂದು ಮಾತಿದೆ, ಚಾರಿಟಿ ಮಸ್ಟ್ ಬಿಗಿನ್ ಅಟ್ ಹೋಮ್ ಅಂತ. ನೀವು ಏನೇನು ಮಾಡಿದ್ರೆ ನಿನ್ನ ಮನೆಯಿಂದ ಪ್ರಾರಂಭ ಮಾಡು. ಅದು ದಾನ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಅದು ಕೃತಿ ಜಗತ್ತಿಗೆ ಕೊಡುವಂಥ ಕೆಲಸಗಳಾಗಿರ್ಬೋದು. ಆ ಒಂದು ವಿಚಾರದಲ್ಲಿ ನನ್ನ ಆತ್ಮೀಯರಾದ ಎಚ್.ಎಂ. ರೇವಣ್ಣ ಅವರು ರಾಜಕೀಯ ವ್ಯಕ್ತಿಗಳಾಗಿದ್ರು ಕೂಡ ರಾಜಕಾರಣವನ್ನು ಪಕ್ಕಕ್ಕಿಟ್ಟು ಸಿನಿಮಾ ರಂಗದ ಮೇಲೆ ತೋರಿರೋ ಒಲವನ್ನು ನಾನು ಯಾವತ್ತೂ ಅವರ ಕುಟುಂಬಕ್ಕೆ ಹಾಗೂ ಅವರ ಮಗನ ಬಗ್ಗೆ ನಾನು ಅತ್ಯಂತ ಗೌರವದಿಂದ ನೋಡೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಕೇವಲ ಸೋಂಬೇರಿಗಳ ಕೆಲಸ ಅಂತ ಅಂದ್ಕೊಳ್ದೆ, ಸಿನಿಮಾ ಮೂಲಕ ಸಿನಿಮಾ ಇಸ್ ಕಾಲ್ಡ್ ಎಸ್ ಕಾನ್ಷಿಯನ್ಸ್ ಅಂತ ಕರೀತಾರೆ. ನಮ್ಮ ಮನಸ್ಸಿನ ಮನದಾಳದ ವಿಚಾರಗಳನ್ನ ಸಮಾಜದ ತೀಡುವ ಕೆಲಸವನ್ನು ಮಾಡುವಂಥ ಒಂದು ಅದ್ಭುತವಾದ ರಂಗ ಅಂದರೆ ಅದು ಚಿತ್ರರಂಗ. ಹಾಗಾಗಿ ಈ ಒಂದು ಏನು ಕನಕರಾಜ ಅಂತ ಒಂದು ಶೀರ್ಷಿಕೆ ಇಟ್ಟು ಅದರ ಅಡಿನಲ್ಲಿ ಫ್ಯಾನ್ ಆಫ್ CM ಅಂತ. ಬಹುಶಃ ಇದೆಲ್ಲ ಮುಚ್ಚುಮರೆ ಹೇಳೋದಕ್ಕೆ ಏನೂ ಇಲ್ಲ. ಈ ಪಾತ್ರದಲ್ಲಿ ಅನೂಪ್ ರಾಮಯ್ಯನ ಪಾತ್ರ ಮಾಡಿದರೆ ನಾವು ಸಿದ್ದರಾಮಯ್ಯನ ನೆನೆಸ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಹಾಗಾಗಿ ಈ ನಾಡು ಕಂಡ ಅಂತ, ಈ ನಮ್ಮ ರಾಷ್ಟ್ರ ಕಂಡಂತ ಅತ್ಯಂತ ಗೌರವಾನ್ವಿತ ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ಅದು ನಮ್ಮ ಸಿದ್ದರಾಮಯ್ಯನವರು ಅಂತ ಹೇಳೋದಕ್ಕೆ ಎದೆ ತಟ್ಟಿ ಹೇಳ್ಬೋದು. ಹಾಗಾಗಿ ಇಬ್ಬರ ಒಂದು ಒಡಂಬಡಿಕೆ ಇದೆಯಲ್ಲ, ಎಚ್.ಎಂ. ರೇವಣ್ಣ ಆಗಲಿ ಅಥವಾ ಸಿದ್ದರಾಮಯ್ಯರಾಗಲಿ, ಅದು ಕಾಲ ಕಾಲಕ್ಕೆ ನಮ್ಮ ರಂಗದಲ್ಲಿ ಅತ್ಯಂತ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಮೊದಲನೇ ಸಿನಿಮಾ ಲಕ್ಷ್ಮಣ ಮಾಡಬೇಕಾದ್ರೆ ಆ ಸಿನಿಮಾದಲ್ಲಿ ನನ್ನ ಮಗಳು ನಾಯಕಿಯಾಗಿ ಪಾತ್ರದಾನವನ್ನು ಮಾಡಿದ್ರು. ಅವತ್ತೇ ನನಗೆ ಖುಷಿ ಆಗ್ಬಿಡ್ತು. ಮತ್ತೆ 4ನೇ ಸಿನಿಮಾ ನನ್ನಿಂದ 6ನೇ ಸಿನಿಮಾವರೆಗೂ ನಾನು ಕಾಯ್ಬೇಕಾಯ್ತು ಇವ್ರ ಜೊತೆ ಒಂದು ಕಾಂಬಿನೇಷನ್ಗೆ. ಅದರಲ್ಲಿ ಅವಳನ್ನ ನಾಯಕಿ ಮಾಡಿದ್ರಲ್ಲಿ ನನ್ನನ್ನು ಇದು ಕ್ರಿಮಿನಲ್ ಲಾಯರ್ ಮಾಡಿಬಿಟ್ರು. ಇರಲಿ ಪರವಾಗಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಅದ್ಭುತವಾದ ಒಂದು ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ ನನ್ನ ಆತ್ಮೀಯ ಗೆಳೆಯ ರವೀಂದ್ರ. ಇದಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾದ್ರೆ ನಮ್ಮ ಚಿತ್ರರಂಗದಲ್ಲಿ ಇವರಿಲ್ಲದೆ ಕೆಲಸ ಆಗಲ್ಲ ಅನ್ನೋದು ನಮ್ಮ ಆತ್ಮೀಯ ಇದು ಸಾಹಿತ್ಯ ರತ್ನ ಅಂತಾನೆ ಅವ್ರಿಗೆ ಬಿರುದನ್ನು ಬೇರೆ ಕೊಟ್ಟಿದ್ದಾರೆ, ನಾಗೇಂದ್ರ ಪ್ರಸಾದ್. ಎಂತಂತ ಅವ್ರು ಬಂದ ಮೇಲೆ ಇಡೀ ಚಿತ್ರರಂಗದಲ್ಲಿ ಅದ್ಭುತವಾದ ಕೆಲಸಗಳನ್ನ ಮಾಡ್ಕೊಂಡು ಬಂದೆ, ಅದ್ಭುತವಾದ ಸಾಹಿತ್ಯಗಳನ್ನು ಕೊಟ್ಟಿದ್ದಾರೆ, ಅದ್ಭುತವಾದ ಗಾಯಕರುಗಳು. ಮೊನ್ನೆ ಕೂಡ ನಾನು ಯಾವುದೋ ಒಂದು ಗಣೇಶನ ಸಿನಿಮಾ ನೋಡಿದಾಗ ಒಂದು ಒಳ್ಳೆಯ ಹಾಡನ್ನು ಕೇಳಿದ್ದ ನೆನಪು ನನಗೆ ಬರ್ತಾ ಇದೆ. ಹೆಚ್ಚು ಜನ ಮಾತಾಡೋದಕ್ಕಿದ್ದಾರೆ, ನಾನು ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಸನತ್ ಕುಮಾರ್ ಅವರು ದೂರದೃಷ್ಟಿ ಎಷ್ಟು ಚೆನ್ನಾಗಿದೆ ನೋಡಿ. ಆ ಹಿಂದೆ ಅವರೊಂದು ಗೋಪಿಲೋಲ ಅಂತ ಸಿನಿಮಾ ಮಾಡಿದಾಗ ಅವ್ರಿಗೆ ಈ ಹಳೆಯ ಆರ್ಟಿಸ್ಟ್ ಅಂದರೆ ಇನ್ ಓಲ್ಡ್ ನ್ಯೂಸ್ ಪೇಪರ್ ಅಲ್ಲ, ಅದು ಹಿರಿಯ ಕಲಾವಿದರು ಮನೇಲಿ ಕೂತ್ಕೋಬಾರ್ದು, ಅವ್ರನ್ನೆಲ್ಲ ಎಚ್ಚೆತ್ತು ಕೆಲಸ ಮಾಡಬೇಕು ಅಂತ ಹೇಳಿ, ಅದು ಶ್ರೀನಾಥ್ ಆಗಿರ್ಬೋದು, ರಾಮಕೃಷ್ಣ ಆಗಿರ್ಬೋದು, ಪದ್ಮಾವಸಂತಿ ಆಗಿರ್ಬೋದು, ಸುಂದರರಾಜ್ ಆಗಿರ್ಬೋದು, ಜೋ ಸೈಮನ್ ಆಗಿರ್ಬೋದು, ದೊಡ್ಡಣ್ಣ ಆಗಿರ್ಬೋದು, ಕರೆದು ಪಾತ್ರ ಕೊಟ್ಟರು. ನಾನು ಗೋಪಿಲೋಲಾಗಿ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆ ಸಂದರ್ಭದಲ್ಲಿ ಆಗಲಿಲ್ಲ. ಆದರೆ ಅಣ್ಣ ನೀನು ಬಂದೇ ಬರಬೇಕು ಅಂತ ಹೇಳಿ ಸನತ್ ಕುಮಾರ್ ಹೇಳಿದಾಗ ಅತ್ಯಂತ ಪ್ರೀತಿಯಿಂದ ಒಪ್ಕೊಂಡೆ. ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದಾರೆ. ನನ್ನ ಜೊತೆ ಜೋಸೆಮನ್ ಕೂಡ ಜಡ್ಜ್ ಪಾತ್ರವನ್ನು ಮಾಡ್ತಾ ಇದ್ರು. ದುಃಖದ ಸಂಗತಿ ಏನಪ್ಪ ಅಂತಂದರೆ, ಆ ಸಿನಿಮಾ ಮಾಡೋವಾಗ ರವೀಂದ್ರ ಕೆಲವು ವಿಚಾರಗಳನ್ನ ಕೇಳ್ತಾ ಇದ್ರು. ಅಣ್ಣ ನೀನು ಸುಮಾರು ಚಿತ್ರಗಳನ್ನ ಮಾಡಿದ್ಯಾ, ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ದುಡ್ದಿದೀಯಾ, ನನಗೆ ಈ ಕೋರ್ಟ್ ಸೀನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಹೇಳಿದಾಗ ರವೀಂದ್ರನಿಗೆ ಒತ್ತಾಸೆಯಾಗಿ ನಿಂತ್ಕೊಂಡು ಕ್ಯಾಮ್ರಾ ಮುಂದೆ ಇದ್ರೂ ಕೂಡ ಕ್ಯಾಮ್ರಾ ಹಿಂದೆ ಇಟ್ಕೊಂಡು ಕೆಲಸ ಮಾಡಿದಂಥ ನಮ್ಮ ಜೋ ಸೈಮನ್ ಇದ್ದಕ್ಕಿದ್ದಂಗೆ ಒಂದು ದಿವಸ ಇರಲ್ಲ. ಬಹಳ ನೋವಿನ ಸಂಗತಿ. ಇದೇ ಅವರ ಕಡೆ ಸಿನಿಮಾ ಆಗ್ಬಿಡುತ್ತೆ. ಬಹುಶಃ ಈ ಸಿನಿಮಾವನ್ನು ಅವ್ರಿಗೆ ನಾವು ಅರ್ಪಣೆ ಮಾಡ್ತೀವಿ. ಯಾಕೆಂದರೆ ಕನ್ನಡ ಚಿತ್ರರಂಗ ಕಂಡಂಥ ಒಬ್ಬ ಮೇರು ನಿರ್ದೇಶಕ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅನ್ನೋ ಒಂದು ಸಾಹಸದ ಒಂದು ಶೀರ್ಷಿಕೆ ಅವ್ರಿಗೆ ಬರಬೇಕು, ಅವ್ರಿಗೆ ಟೈಟಲ್ ಬರಬೇಕು ಅಂದರೆ ಅದಕ್ಕೆ ಕಾರಣ ನಮ್ಮ ಜೋ ಸೈಮನ್.
ಇನ್ನು ಈ ಕನಕ ಅನ್ನೋ ಟೈಟಲ್ ನನಗೆ ತುಂಬ ಇಷ್ಟ. ನಮ್ಮ ದೊಡ್ಡಣ್ಣ ಆಲ್ರೆಡಿ ಹೇಳ್ಬಿಟ್ರು, ಕನಕ ಅಂದರೆ ಹಣ, ಚಿನ್ನ ಅಂತ. ಆದರೆ KS ನರಸಿಂಹಸ್ವಾಮಿಯವರು ಆ ಕನಕಾಗೆ ಬೇರೆ ಅರ್ಥನೇ ಕೊಟ್ಟು ಬಿಟ್ಟಿದ್ದಾರೆ. ಅದನ್ನು ನಾನು ಇಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ನನ್ನ ಪ್ರಮೋದ್ DOP ಅವರಿಗೆ ನನ್ನ ಧನ್ಯವಾದಗಳನ್ನ ಹೇಳಬೇಕು. ಅವರು ಈ ಸಿನಿಮಾ ಮಾಡೋಕ್ಕೆ ಮುಂಚೆ ನಮ್ಮ ಚಾರ್ಜ್ ಶೀಟ್ ಅಂತ ನನ್ನ 250ನೇ ಸಿನಿಮಾದ DOP ಆಗಿ ಕೆಲಸ ಮಾಡಿದ್ದಾರೆ. ನನ್ನ ನಿರ್ದೇಶಕ ವೆಂಕಟ್ ಭಾರ್ಗವಜ್ ನನ್ನ ಎದುರುಗಡೆನೆ ಕೂತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇನ್ನು ಅನೇಕ ನನ್ನ ಮಿತ್ರರು, ಚಿತ್ರರಂಗದ ಪದಾಧಿಕಾರಿಗಳೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಅತ್ಯಂತ ಸಂತೋಷದ ವಿಷಯ. ನಾನು ಈ ಒಂದು ಹಾಡನ್ನು ಹಾಡ್ತಾ ಈ ನನ್ನ ಭಾಷಣ ಅಂತ ಹೇಳಲ್ಲ, ನನ್ನ ಮಾತು ಮುಗಿಸ್ತೀನಿ. ನನಗೆ ಇಷ್ಟವಾದ ಈ ಒಂದು ಕನಕ ಅನ್ನೋದಕ್ಕೋಸ್ಕರ ಇದನ್ನ ನಮ್ಮ ಸಿ ಅಶ್ವಥ್ ಅವರು ಇದನ್ನ ಟ್ಯೂನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದನ್ನು ಹೇಳ್ತೀನಿ. ಒಬ್ಬಳೇ ಬಂದಳು ತಡೆದು ಕನಕ, ನಗು ನಗುತ್ತಾ ಬಂದಳು ನನ್ನೆದೆಯ ತನಕ. ಒಬ್ಬಳೇ ಬಂದಳು ತಡೆದು ಕನಕ, ನಗು ನಗುತ್ತಾ ಬಂದಳು ನನ್ನೆದೆಯ ತನಕ. ಅವಳು ಬರುವ ಸಡಗರಕ್ಕೆ ಸದಾಯ್ತು ಚಿಲುಕ, ಅವಳು ಬರುವ ಸಡಗರಕ್ಕೆ ಸದಾಯ್ತು ಚಿಲುಕ. ಹೂಗೆನ್ನೆ ಕೊಳದಲ್ಲಿ ಹೊಂಗನಸ ಜಳಕ, ಹೂಗೆನ್ನೆ ಕೊಳದಲ್ಲಿ ಹೊಂಗನಸ ಜಳಕ. ಒಬ್ಬಳೇ ಬಂದಳು ತಡೆದು ಕನಕ, ನಗು ನಗುತ್ತಾ ಬಂದಳು ನನ್ನೆದೆಯ ತನಕ. ಯಾಕೆಂದ್ರೆ ಈ ಕನಕರಾಜ ಹೊಂಗನಸ ಜಳಕವನ್ನ ಮಾಡಬೇಕು, ಗಲ್ಲಾಪೆಟ್ಟಿಗೆ ತುಂಬಬೇಕು. ಅಣ್ಣ, ರೇವಣ್ಣ, ಖಂಡಿತ ಆಗತ್ತಣ್ಣ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ. ಅಣ್ಣ ದೊಡ್ಡಣ್ಣ ಹೇಳ್ದಾಗೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ನೀವು ಇಷ್ಟಪಟ್ಟು ನೋಡಬೇಕು. ಅದರಿಂದ ನಿಮ್ಮ ಈ ಚಿತ್ರ ನಿಮ್ಮ ಮಡಿಲೆಲ್ಲ ಹಾಕಿದ್ದೀವಿ. ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಈ ಸಿನಿಮಾಕ್ಕೆ ಒಂದು ಬೆಂಗಾವಲಾಗಿ ನಿಂತು ನಮ್ಮನ್ನು ಹಾರೈಸಬೇಕು. ನಮಸ್ಕಾರ.